ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ರಾಷ್ಟ್ರ ಬಿಜೆಪಿಯ ಗಾದಿಯನ್ನ ಮಹಿಳೆಗೆ ನೀಡಲು ಹೈಕಮಾಂಡ್ ಚಿಂತನೆ. ದಕ್ಷಿಣ ಭಾರತದ ನಾರಿಗೆ ಒಲಿಯುತ್ತಾ ಬಿಜೆಪಿ ರಾಷ್ಟ್ರ ಅಧ್ಯಕ್ಷೆ ಪಟ್ಟ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯಲು ಮುಂದಾದ ಕೇಂದ್ರದ ಲೀಡರ್ಸ್. ಏನದು? ಮೋದಿ ಶಾ RSS ಮಹಾ ಪ್ಲಾನ್. ಹೌದು, ಬಿಜೆಪಿ ಇದೇ ಜಗತ್ತಿನ ಅತಿ ದೊಡ್ಡ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಈಗಿನ ಸಾರಥಿಯ ಅವಧಿ ಮುಗಿದಿದ್ದು ಹೊಸ ರಾಷ್ಟ್ರಾಧ್ಯಕ್ಷನ ಹುಡುಕಾಟದಲ್ಲಿ ಕೇಂದ್ರದ ಕೇಸರಿ ಲೀಡರ್ಸ್ ಬ್ಯುಸಿಯಾಗಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ಯಾರಾಗ್ತಾರೆ ಕಮಲಪಾಳ್ಯದ ಅಧಿಪತಿ ಎನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ನಾನಾ ಹೆಸರುಗಳು ಕಳೆದೊಂದು ತಿಂಗಳಿಂದ ಪಾದರಸದಂತೆ ಹರಿದಾಡುತ್ತಿವೆ. ಆದರೆ ಯಾರು ಎಂಬುದರ ಬಗ್ಗೆ ಒಂದು ಸಣ್ಣ ಸುಳಿವನ್ನು ಕೂಡ ಮೋದಿ, ಶಾ, ನಡ್ಡಾ ಬಿಟ್ಟುಕೊಡುತ್ತಿಲ್ಲ. ಶಿಸ್ತಿನ ಪಕ್ಷದ ಚುಕ್ಕಾಣಿ ಹಿಡಿಯುವರು ಯಾರು ಎಂಬುದು ಕೂಡ ಇಂದಿಗೂ ದೊಡ್ಡ ಪ್ರಶ್ನೆಗೆ ಉಳಿದುಕೊಂಡಿದೆ. ಇದಕ್ಕಾಗಿ ಈಗಾಗಲೇ ಪಕ್ಷದ ಒಳಗೊಳಗೆ ನಾನಾ ಹೆಸರುಗಳು ಓಡಾಡುತ್ತಿವೆ. ಬಿಜೆಪಿ ಏನೇ ಮಾಡಿದ್ರೂ ಸಂಘದ ಗಿರಿಯನ್ನ ದಾಟಿ ಹೋಗುವುದಿಲ್ಲ. ಏನೇ ಬಹುದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೂ ಬಿಜೆಪಿಯ ಕೇಂದ್ರದ ನಾಯಕರು ಸಂಘದ ಒಂದು ಅಭಿಪ್ರಾಯ ಪಡೆದೇ ತೀರ್ಮಾನವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅದರಂತೆ ಇದೀಗ ಸಂಘದ ಪ್ರಮುಖರು ಕೆಲ ಹೊಸ ಪದ್ಧತಿಗೆ ನಾಂದಿ ಹಾಡಲು ಮುಂದಾಗಿದ್ದಾರಂತೆ. ಅದರಂತೆ ಕೆಲ ಮಹಿಳಾ ಮಣಿಗಳ ಹೆಸರುಗಳನ್ನ ತೇಲಿಬಿಟ್ಟಿದ್ದಾರೆ. ಆ ಮೂಲಕ ಒಬ್ಬ ಸಮರ್ಥ ಮಹಿಳೆಯನ್ನ ರಾಷ್ಟ್ರಾಧ್ಯಕ್ಷೆ ಪಟ್ಟದಲ್ಲಿ ಕೂರಿಸಲು ಬಲು ದೊಡ್ಡ ಚಿಂತನೆ ನಡೆಯುತ್ತಿದೆ ಅಂತೆ. ಇದಕ್ಕಾಗಿ ಮೋದಿ ಶಾ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಎಂಬ ಮಾತುಗಳು ಬಿಜೆಪಿಯ ಮೂಲಗಳಿಂದ ತಿಳಿದು ಬರುತ್ತಿದೆ. ಒಂದು ವೇಳೆ ಇದೇ ಯೋಜನೆ ಪ್ರಕಾರ ಎಲ್ಲವೂ ನಡೆದ್ರೆ ಯಾರಾಗ್ತಾರೆ ಆ ಮಹಿಳಾ ಅಧ್ಯಕ್ಷೆ? ಮುಂಚೂಣಿಯಲ್ಲಿರುವ ಆ ಮೂರು ಮಹಿಳೆಯರು ಯಾರು? ಇಲ್ಲಿದೆ ನೋಡಿ ಒಂದು ಪೊಲಿಟಿಕಲ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೌದು, ರಾಷ್ಟ್ರಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇದೀಗ ಬಿರುಸುಗೊಂಡಿದೆ. ಮೋದಿ ವಿದೇಶ ಪ್ರವಾಸ ಹಿನ್ನೆಲೆ ಅವರು ಬಂದ ತಕ್ಷಣ ಅಧ್ಯಕ್ಷರ ಘೋಷಣೆ ಆಗಲಿದೆ. ಬಹುಶಃ ಇದೇ ವಾರದಲ್ಲಿ ಬಿಜೆಪಿ ಅಧ್ಯಕ್ಷರ ಹೆಸರು ಅಂತಿಮವಾಗಲಿದೆ. ಈ ಹೊತ್ತಲ್ಲೇ ಇಷ್ಟು ದಿನ ಕೆಲ ಹೆಸರುಗಳು ಭಾರಿ ಮುನ್ನಡೆಯಲ್ಲಿತ್ತು. ಅದರಲ್ಲೂ ಮುಖ್ಯವಾಗಿ ಮೋದಿ ಶಾ ಆಪ್ತ ಸಂಘಟನಾ ಚತುರ ಭೂಪೇಂದ್ರ ಯಾದವ್ ಮತ್ತು ಮತ್ತೊಬ್ಬ ಸಂಘಟನಾ ಚಾಣಕ್ಯ ಸಂಘ ಪರಿವಾರದ ಆಪ್ತ ಧರ್ಮೇಂದ್ರ ಪ್ರಧಾನ್, ಶಿವರಾಜ್ ಸಿಂಗ್ ಚೌಹಾಣ್, ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಂಘನಿಷ್ಠ ದೇವೇಂದ್ರ ಫಡ್ನವೀಸ್ ಹೆಸರು ಭಾರಿ ಓಡಾಡುತ್ತಿತ್ತು. ಆದರೆ ಯಾರಾಗ್ತಾರೆ ಎಂಬುದರ ಬಗ್ಗೆ ಯಾರಿಗೂ ಇನ್ನೂ ಸ್ಪಷ್ಟ ಮಾಹಿತಿ ಇರಲಿಲ್ಲ. ಈ ತರದ ಹೆಸರುಗಳು ಓಡಾಡುತ್ತಿರುವಾಗ ಇದೀಗ ಕಳೆದೆರಡು ಮೂರು ದಿನಗಳಿಂದ ಮಹಿಳಾ ಹೆಸರುಗಳು ಹೆಚ್ಚು ಸದ್ದು ಮಾಡುತ್ತಿವೆ. ಮಹಿಳಾ ಅಭ್ಯರ್ಥಿಯನ್ನ ಅಧ್ಯಕ್ಷೆ ಪಟ್ಟದಲ್ಲಿ ಕೂರಿಸಿ ಹೊಸ ಇತಿಹಾಸವನ್ನ ಬರೆಯಲು ಮುಂದಾಗಿದೆ ಬಿಜೆಪಿ. ಅದಕ್ಕೆ ನಾನಾ ದೂರದೃಷ್ಟಿಯ ಕೋಣ ಇಟ್ಟುಕೊಂಡು ಈ ರೀತಿಯ ತೀರ್ಮಾನ ಮಾಡಿದೆ ಅಂತೆ ಬಿಜೆಪಿ. ಯಾರು ಆ ಮಹಿಳಾ ಮಣಿಗಳು? ಹೌದು, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರದ ಮಾಜಿ ಸಚಿವೆ ಡಿ ಪುರಂದೇಶ್ವರಿ, ತಮಿಳುನಾಡಿನ ಶಾಸಕಿ ವನತಿ ಶ್ರೀನಿವಾಸನ್. ಪಕ್ಷದ ಉನ್ನತ ಹುದ್ದೆಗೆ ಕೇಂದ್ರದ ನಾಯಕರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರದ ಮಾಜಿ ಸಚಿವೆ ಡಿ ಪುರಂದೇಶ್ವರಿ ಹಾಗೂ ತಮಿಳುನಾಡಿನ ಶಾಸಕಿ ವನತಿ ಶ್ರೀನಿವಾಸನ್ ಹೆಸರು ಪ್ರಮುಖವಾಗಿ ಮುಂದೆ ತಂದಿದ್ದಾರೆ. ಕಮಲಪಾಳ್ಯದ ನಾಯಕರ ಈ ಪ್ರಸ್ತಾವಕ್ಕೆ RSS ಪ್ರಮುಖರು ಕೂಡ ಓಕೆ ಎಂದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಮಹಿಳಾ ಅಧ್ಯಕ್ಷರಾದ್ರೆ ಬಿಜೆಪಿಗೆ ಏನು ಲಾಭ? ಹೌದು, ಈ ವರ್ಷಾಂತ್ಯದಲ್ಲಿ ಬಿಹಾರ, ಮುಂದಿನ ವರ್ಷ ಕೇರಳ, ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ವಿಧಾನಸಭೆಗಳಿಗೆ ಚುನಾವಣೆ ನಡೆಯಲಿದೆ. ಸಂಘಟನಾತ್ಮಕ ಹಾಗೂ ಕಾರ್ಯತಂತ್ರದಲ್ಲಿ ಎಷ್ಟೇ ಕಸರತ್ತು ನಡೆಸಿದ್ರೂ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಪ್ರಬಲವಾಗಿ ನೆಲೆಯೂರಲು ಸಾಧ್ಯವಾಗಿಲ್ಲ. ಈ ಸಲ ದಕ್ಷಿಣ ಭಾರತದವರಿಗೆ ಅಧ್ಯಕ್ಷ ಗಾದಿ ನೀಡಲು ಪಕ್ಷ ಚಿಂತನೆ ನಡೆಸಿದೆ. ಈ ಮೂಲಕ ದಕ್ಷಿಣ ಭಾರತದಲ್ಲಿ ಬಲಿಷ್ಠವಾಗಲು ಪ್ರಯತ್ನ ಮಾಡುತ್ತಿದೆ ಮತ್ತು ಪಕ್ಷವು ಇಲ್ಲಿಯವರೆಗೆ ಮಹಿಳಾ ಅಧ್ಯಕ್ಷರನ್ನ ಕಂಡಿಲ್ಲ ಎನ್ನುವುದು ಇನ್ನು ವಿಶೇಷ. ಮತ್ತು ಮತ್ತೊಂದು ವಿಶೇಷ ಏನೆಂದ್ರೆ ಹರಿಯಾಣ, ಮಹಾರಾಷ್ಟ್ರ ಹಾಗೂ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭೂತಪೂರ್ವ ಗೆಲುವಿಗೆ ಮಹಿಳಾ ಮತದಾರರು ಕೈ ಹಿಡಿದಿದ್ದು ಬಿಜೆಪಿ ಇಲ್ಲಿ ಸ್ಮರಿಸುತ್ತಿದೆ. ಈ ರಾಜ್ಯದ ಗದ್ದುಗೆ ಹಿಡಿಯಲು ಮೂಲ ಕಾರಣ ಮಹಿಳಾ ಮತಗಳು ಎಂಬುದನ್ನ ಕೇಂದ್ರದ ನಾಯಕರು ಮನಗಂಡಿದ್ದಾರೆ ಮತ್ತು ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಸೂದೆಗೆ ಸಂಸತ್ತಲ್ಲಿ 2023ರಲ್ಲಿ ಒಪ್ಪಿಗೆ ಸಿಕ್ಕಿದೆ. ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆ ಮುಗಿದ ಬಳಿಕ 33% ಮೀಸಲಾತಿ ಜಾರಿಗೆ ಬರಲಿದೆ. ಹಾಗಾಗಿ ಮಹಿಳಾ ಮತ ಬ್ಯಾಂಕ್ ಅನ್ನು ಭದ್ರಪಡಿಸಲು ಇನ್ನೊಂದು ಪ್ರಯೋಗಕ್ಕೆ ಕೇಸರಿ ಲೀಡರ್ಸ್
ಮುಂದಾಗಿದ್ದಾರೆ. ಇನ್ನು ಈ ಬಗ್ಗೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಈಗಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಹಾಗೂ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ.ಎಲ್. ಸಂತೋಷ್ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದ್ದಾರಂತೆ. ಅವರ ವ್ಯಾಪಕ ಅನುಭವ ಹಾಗೂ ನಾಯಕತ್ವವನ್ನ ಸಾಮರ್ಥ್ಯವನ್ನ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳಲು ಪಕ್ಷ ಬಯಸಿದೆ. ಈ ಮೂವರ ಬಲಾಬಲ ಒಮ್ಮೆ ನೋಡುವುದಾದ್ರೆ, ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ ಹಿಂದೆ ರಕ್ಷಣಾ ಸಚಿವರಾಗಿದ್ರು. 2019ರಿಂದ ಇಲ್ಲಿಯವರೆಗೆ ಹಣಕಾಸು ಸಚಿವರಾಗಿದ್ದಾರೆ ಮತ್ತು ಮೂಲತಃ ತಮಿಳುನಾಡಿನವರು. ಭಾಷೆಯ ಮೇಲೆ ಒಳ್ಳೆಯ ಹಿಡಿತವಿದೆ ಮತ್ತು ಅನೇಕ ರಾಜ್ಯಗಳ ಚುನಾವಣಾ ಉಸ್ತುವಾರಿಯಾಗಿಯೂ ಕೆಲಸ ಮಾಡಿದ ಅನುಭವವಿದೆ ಮತ್ತು ಇವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿದ್ರೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೆಚ್ಚು ಅನುಕೂಲ. ಇದು ಪಕ್ಷದ ನಾಯಕರ ಲೆಕ್ಕಾಚಾರ. ಇನ್ನು ಡಿ ಪುರಂದೇಶ್ವರಿ ಅವರು ಯಾಕೆ ಅಂತ ಹೇಳಿ ನೋಡೋದಾದ್ರೆ, ಇವರು ಕೂಡ ಈ ಹಿಂದೆ ಕೇಂದ್ರ ಸಚಿವರಾಗಿದ್ರು ಮತ್ತು ಆಂಧ್ರ ಪ್ರದೇಶದ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಪ್ರಭಾವಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ. ಒಳ್ಳೆಯ ಮಾತಿನ ಹಿಡಿತವಿದೆ. ಆಂಧ್ರದಲ್ಲೂ ಪಕ್ಷದ ಹಿಡಿತ ಮತ್ತಷ್ಟು ಬಿಗಿಗೊಳ್ಳಬಹುದು. ಇನ್ನು ಮೂರನೇ ಮಹಿಳೆ ವನತಿ ಶ್ರೀನಿವಾಸನ್. ವಕೀಲೆಯಾಗಿರುವ ವನತಿ ಕೊಯಮತ್ತೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕಿ. 1993ರಲ್ಲಿ ಬಿಜೆಪಿಗೆ ಸೇರಿದ್ದ ವನತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷೆ ಸೇರಿದಂತೆ ಹಲವು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ 2020ರಲ್ಲಿ ನೇಮಿಸಲಾಗಿತ್ತು. 2022ರಲ್ಲಿ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರಾಗಿಯೂ ಇವರು ಕೆಲಸ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ತವರು ರಾಜ್ಯ ಕೂಡ ಇವ್ರದು. ಅವರಂತೆ ಇವರನ್ನಾದರೂ ಅಧ್ಯಕ್ಷೆ ಮಾಡಿದ್ರೆ ಸ್ಥಳೀಯವಾಗಿ ಹೆಚ್ಚು ಶಕ್ತಿ ಬರಬಲ್ಲದು ಎಂಬುದು ಬಿಜೆಪಿಯ ಲೆಕ್ಕಾಚಾರ. ಹೀಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಪಟ್ಟಿಯಲ್ಲಿ ಈ ಮೂವರ ಹೆಸರು ಇದೀಗ ಭಾರಿ ಸದ್ದು ಮಾಡುತ್ತಿದೆ. ಇದಕ್ಕೆ ಸಂಘವು ಕೂಡ ಓಕೆ ಎಂದಿದೆ ಎಂಬ ಮಾತು ಇದೀಗ ಕೇಳಿ ಬರುತ್ತಿದೆ. ಲೆಕ್ಕಾಚಾರ ಈ ಇಮೇಲಿನ ಹಾಗೆ ಇರುವಾಗ ಅಂತಿಮವಾಗಿ ಬಿಜೆಪಿ ನಾಯಕರು ಅದ್ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂಬುದು ಸ್ವಲ್ಪ ಸಮಯವಷ್ಟೇ ಕಾದು ನೋಡಬೇಕಾಗಿದೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.